ರೂಪ ಇರುವುದು ಗುಣದಲ್ಲಿ. ಭಾರ್ಯ ರೂಪವತಿ ಶತ್ರು. ಒಂದು ವೇಳೆ ಹೆಂಡತಿ ರೂಪವತಿ ಆದರೆ ಶತ್ರು ಆಗ್ತಾಳಂತೆ ಗಂಡ. ಇದು ಶಾಸ್ತ್ರದ ಉಲ್ಲೇಖ ಬರ್ತದೆ. ಆದರೆ ಇಲ್ಲಿ ರೂಪ ಹೇಳುವುದು ಅಶತ್ರು ಹೇಳಿ ಯಾಕೆ ಹೇಳಿದ್ರಪ್ಪ ಕೇಳಿದ್ರೆ, ಒಳ್ಳೆ ಗುಣವತಿಯಾಗಿರ್ಬೇಕು. ಕೆಟ್ಟ ಗುಣವನ್ನು ಹೊಂದಿದ್ರೆ ಅವಳು ಏನಾಗ್ತಾಳೆ? ಭಾರ್ಯ ರೂಪವತಿ ಶತ್ರು ಅಂತ. ಭಾರ್ಯ ರೂಪವತಿ ಶತ್ರು ಯಾಕೆ ಹೇಳಿದ್ರು ಅಂದ್ರೆ, ಆ ರೂಪ ಇರೋದು ಗುಣದಲ್ಲಿ. ಅಷ್ಟು ಗುಣವತಿಯಾಗಿದ್ರೆ ಅವಳು ಶತ್ರುನೇ ಆಗುವುದಿಲ್ಲ, ಮಿತ್ರಳೇ ಆಗ್ತಾಳೆ. ಅದಕ್ಕೆ ಸಪ್ತಪದಿಯನ್ನು ಮಾಡಿಸೋದು. ರೂಪೇ ಚರಂಬ ಶನಿ ಶಿವೇಶ ಷಟ್ ಕರ್ಮಯುಕ್ತ. ಈ ಒಂದು ಕರ್ಮದಿಂದ ಕೂಡಿದರೆ ಮಾತ್ರ ಪತ್ನಿ ಎಂದು ಒಂದು ವ್ಯಕ್ತಿ, ಒಂದು ಪುರುಷ ಇವತ್ತು ಶೈಶವಾವಸ್ಥೆಯಿಂದ ಹಿಡಿದು ಜಲಾವಸ್ಥೆಯವರೆಗೆ ಅವ ಜೀವನವನ್ನು ಕಳೆಬೇಕೊಳ್ಳಾದ್ರೆ, ಆ ಭೂಮಿಗೆ ಬರಬೇಕೊಳ್ಳಾದ್ರೆ ಸ್ತ್ರೀ ಬೇಕು. ಯಾಕೆಂದ್ರೆ ಆ ಒಂದು ಪುರುಷನ ಜನನಕ್ಕೆ ಕಾರಣಗೊಳ್ಳುತ್ತದೆ ಸ್ತ್ರೀ. ತಾಯಿ ಸ್ತ್ರೀ, ತಂಗಿ ಸ್ತ್ರೀ, ಅತ್ತೆ ಸ್ತ್ರೀ, ಮೈದ್ನಿ, ನಾದಿ. ನಾವೇನು ಒಂದು ಕುಟುಂಬವನ್ನು ಕಟ್ಟಿಕೊಂಡಿದ್ದೇವೆ ಅಷ್ಟು ಸ್ತ್ರೀ. ಆಯಾ ಸ್ತ್ರೀ ಹೆಂಡತಿಯನ್ನು ಸ್ತ್ರೀ ಅಲ್ವಾ? ಹಿಂದೂ ಧರ್ಮದಲ್ಲಿ ಬೇರೆ ವರ್ಣದ ಕನ್ಯೆಯನ್ನು ಸ್ತ್ರೀಯನ್ನೇ ತಗೊಂಡು ಆ ಸ್ತ್ರೀಯಿಂದಲೇ. ಅದಕ್ಕೆ ಶಾಸ್ತ್ರಕಾರರು ಒಂದು ಪ್ರಸಿದ್ಧ ಪುರುಷನ ಪುರುಷ ಒಂದು ಪ್ರಸಿದ್ಧಿಗೆ ಬರಬೇಕಾದ್ರೆ ಅದರ ಹಿಂದುಗಡೆಗೆ ಒಬ್ಬಳ ಸ್ತ್ರೀಯ ಅನುಕೂಲ ಕಾರಣೀಭೂತರಾಗಿದ್ದಾರೆ. ಗಳಿಕೆಗೆ ಬರುವುದಿಲ್ಲ, ಪುರುಷ ಗಳಿಕೆ. ಅದಕ್ಕೆ ಪ್ರಕೃತಿ ಪುರುಷ. ಪ್ರಕೃಷ್ಟವಾದಂತಹ ಉತ್ತಮವಾದಂತಹ ಕೃತಿ ಅಂದರೆ ಸೃಷ್ಟಿ ಪ್ರಕೃತಿ. ಆ ಪ್ರಕೃತಿ ಪದದ ವಿವೇಚನೆ ಉತ್ತಮವಾದಂತಹ ಕೃತಿ ಪ್ರಕೃತಿ. ಅಂದರೆ ಪ್ರಥಮವಾದವು, ಕೃ ಅಂದರೆ ಪ್ರಥಮವಾದಂತಹ, ಅಂದರೆ ಪ್ರಥಮವಾದಂತಹ ಸತ್ವಗುಣ, ಸೃಷ್ಟಿಗೆ ಬೇಕಾದಂತಹ ಗುಣ. ಕೃ ಮಧ್ಯಮವಾದಂತಹ ರಜೋಗುಣ. ತಿ ಅಧಮವಾದಂತಹ ತಮೋಗುಣ, ನಾಶಗುಣವುಳ್ಳಂತಹ ತಮೋಗುಣ. ಪ್ರಕೃತಿಯ ಪದದ ವಿವೇಚನೆಯನ್ನ ಶಾಸ್ತ್ರಕಾರರು ಈ ರೀತಿಯಾಗಿ ಮಾಡ್ತಾರೆ. ಆ ಪ್ರಕೃತಿ 5 ವಿಧವಾದಂತಹ ಯೋಗದಿಂದ 5 ವಿಧವಾದಂತಹ ಪ್ರಕೃತಿಯನ್ನು ನಾವು ಗುರುತಿಸ್ತೇವೆ. ಅದರಲ್ಲಿ ಮೊದಲನೆಯಾದಂತಹ ಪ್ರಕೃತಿಯೇ ದುರ್ಗಾಮ. ಏನೇ ಈ ಆಷಾಢ ಮಾಸದಲ್ಲಿ ನಾವು 9 ದಿವಸನೂ ನಾವು ಪೂಜೆ ಮಾಡ್ತೇವೋ, ಆ ದುರ್ಗಾ ಮಾತೆ ಮೊಟ್ಟ ಮೊದಲನೇ ಪ್ರಕೃತಿಯ ಒಂದು ಮೊದಲನೆಯ ಅಂಶ. ಎರಡನೆಯ ಅಂಶ ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖವಾದಂತಹ. ಎರಡನೆಯ ಅಂಶ ಮಹಾಲಕ್ಷ್ಮಿ, ಪ್ರಕೃತಿಯ ಎರಡನೆಯ ಅಂಶ. ಮೂರನೆಯ ಅಂಶ ಸಾವಿತ್ರಿ, ವೇದಮಾತೆ, ಮೂರನೆಯ ಅಂಶ. ನಾಲ್ಕನೆಯ ಅಂಶ ರಾಧೆ. 5ನೆಯ ಅಂಶ ಗಂಗೆ. ಪ್ರಕೃತಿಯ 5 ರೂಪಗಳು. ಮೊದಲನೆಯದಾದ ಪುರುಷನಿಂದ ವರಿಸಲ್ಪಟ್ಟವಳು. ಮೊಟ್ಟ ಮೊದಲು ವರಿಸೋದಿಲ್ಲ. ಈಶ್ವರನ ಹತ್ರ ಧರ್ಮ ಪುರುಷ ಅವತಾರವನ್ನು ತಾಳಿ ದುರ್ಗಾ ಮಾತೆಯನ್ನು ವರಿಸು ಅಂದ್ರೆ, ನಾನು ವರಿಸುವುದಿಲ್ಲ ಕಾಣ್ತೇನೆ. ಯಾಕೆ? ನಾನು ಈ ಪ್ರಕೃತಿಯನ್ನ ವರಿಸಿದರೆ ನನಗೆ ಅಂತರ್ಮುಖಿಯಾಗಿ ಆಗಲಿಕ್ಕೆ ಆಗುವುದಿಲ್ಲ, ನಾನು ಯೋಗಿ ಆಗಲಿಕ್ಕೆ ಆಗುವುದಿಲ್ಲ, ನಾನು ಸರ್ವೇಶ್ವರನ ಆಗಲಿಕ್ಕೆ ಆಗುವುದಿಲ್ಲ, ನಾನು ತಮೋಗುಣ ಪ್ರಧಾನಿ ಆದಂತಹ ದೇವತೆ ಆಗಲಿಕ್ಕೆ ಆಗುವುದಿಲ್ಲ. ನನ್ನ ಹತ್ರ ನಾನು ಪ್ರಕೃತಿಯ ಒಟ್ಟಿಗೆ ಸೇರಿದೆ ಅಂತಾದರೆ ನಾನು ಪ್ರಪಂಚ ಬಾಹ್ಯವಾಗಬೇಕು, ಬಹಿರ್ಮುಖನಾಗಬೇಕಾಗ್ತದೆ. ಹಾಗಾಗಿ ನಾನು ಪ್ರಕೃತಿಯನ್ನ ಸೇರಿಸುವುದಿಲ್ಲ. ಆಗ ವಿಷ್ಣು, ಹೌದು, ಇನ್ನೂ ನಿನಗೆ ಸಮಯಾವಕಾಶವಿದೆ. ಮುಂದೆ ಪ್ರಕೃತಿಯನ್ನು ನೀನು ಸೇರೋದಿದ್ರೆ
ದಕ್ಷ ಪ್ರಜಾಪತಿಯ ಮಗಳಾಗಿ ಸತೀದೇವಿಯಾಗಿ ಅವತಾರವನ್ನು ತಾಳ್ತಾಳೆ. ಆಗ ನೀನು ಅವಳನ್ನು ವರಿಸಿ ಅವಳು ಯಾವಾಗ ಈಶ್ವರನನ್ನು ನಿಂದೆ ಮಾಡಿ ಅವನಿಗೆ ಸ್ಥಾನ ಕೊಡೋದೇನು ಆ ಸಂದರ್ಭದಲ್ಲಿ ದೇಹತ್ಯಾಗ ಮಾಡಿ ಹಿಮವಂತನಲ್ಲಿ ಪಾರ್ವತಿಯಾಗಿ ಅವತರಿಸಿ ನಿನ್ನನ್ನು ವರಿಸ್ತಾಳೆ. ಆಗ ನೀನು ಇವಳನ್ನ ಈ ಪ್ರಕೃತಿಯನ್ನು ಸಿಗ. ನಮಗೆ ಕುಮಾರ ಸಂಭವದಲ್ಲಿ ಈಶ್ವರ ಮುದುಕಿನ ವೇಷ ಹಾಕಿಕೊಂಡು ಪಾರ್ವತಿ ಪರೀಕ್ಷೆ ಮಾಡದ ಅಂತ ಹೇಳಿ ನಮಗೆ ಒಂದು ವಿವರಣೆ ಬರ್ತದೆ. ಅಲ್ಲಿ ಪಾರ್ವತಿಯನ್ನು ಪರೀಕ್ಷೆ ಮಾಡೋದಲ್ಲ, ಸತಿಯ ಅಂಶ ಈ ಒಂದು ಪಾರ್ವತಿಯಲ್ಲಿ ಇದೆಯೋ ಇಲ್ವೋ ಹೇಳುವುದನ್ನು ಆ ಒಂದು ವೇಷದಲ್ಲಿ ಈಶ್ವರ ಪರೀಕ್ಷಿಸಿ ಮೊತ್ತ ಮೊದಲನೇ ದುರ್ಗಾ ಮಾತೆಯ ಪ್ರಕೃತಿ ಅಂಶವನ್ನು ಈಶ್ವರ ತಂದಾರಿಸಿಕೊಟ್ಟು, ಎರಡನೇ ಮಹಾಲಕ್ಷ್ಮಿ ಕೃಷ್ಣವನ್ನು ವಹಿಸ್ತಾಳೆ, ಮೂರನೇದು ಸಾವಿತ್ರಿ ಸರಸ್ವತಿ ಅಂತ ಹೇಳಿ ವೇದ ಮಾತೆ, ನಾಲ್ಕನೇದು ರಾಧೆ ಕೃಷ್ಣನ ಜೊತೆಯಲ್ಲಿರುವಂಥವು, ಐದನೇದು ಗರುಡ. ಹೀಗೆ 5 ರೂಪಗಳು. ಅದರಿಂದ ಅನೇಕ ವಿಧ. ಏಕೆಂದರೆ ಇಲ್ಲಿ 4 ಯುಗಗಳು. ಈಗ ನಮ್ಮ ಹಿಂದೂಸ್ಥಾನದಲ್ಲೇ ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳು. 4 ಯುಗದಲ್ಲಿ ವಿಷ್ಣು 10 ಅವತಾರ ತಾಳಿದ್ದಾನೆ. ಆ 10 ಅವತಾರದ ಹಿನ್ನೆಲೆ ಏನಪ್ಪ ಅಂದರೆ ಸಮಾಜಮುಖಿಯಾಗಿ 10 ಅವತಾರವನ್ನು ವಿಷ್ಣು ತಾಳಿದ್ದಾನೆ. ಸಮಾಜದ ಉದ್ಧಾರಕ್ಕಾಗಿ 10 ಅವತಾರ ತಾಳಲಿಕ್ಕೆ ಕಾರಣ ಸಮಾಜದ ಉದ್ಧಾರ. ನೋಡಿ, ಮೊದಲನೇದಾಗಿ ವಿಷ್ಣುವಿನ ಅವತಾರವನ್ನು ತಗೊಂಡ್ರೆ ಮೊದಲನೇ ಅವತಾರ ಯಾವುದು? ಮತ್ಸ್ಯ ಅವತಾರ. ಮತ್ಸ್ಯ ಅವತಾರ ಅಂದ್ರೆ ಜಲಚರದ ಅವತಾರ, ಮೀನಿನ ಅವತಾರ. ಜಲಚರ ಪ್ರಪ್ರಥಮವಾಗಿ ಬಂದು ಜಲಚರನ ಅವತಾರವನ್ನು ತಾಳಿ ಮತ್ಸ್ಯಾವತಾರವನ್ನು ತಾಳಿ ಅಲ್ಲಿ ಒಂದು ಸಾಮಾಜಿಕವಾದಂತಹ ವ್ಯವಸ್ಥೆ ಸರಿಯಾಗಲಿ ಹೇಳುವ ಉದ್ದೇಶಕ್ಕೆ ಮತ್ಸ್ಯಾವತಾರ ತಾಳದ. ಮತ್ಸ್ಯಾವತಾರದಿಂದನೂ ಜನರ ಉದ್ಧಾರವಾಗಲಿಲ್ಲಂತೆ. ಅಲ್ಲಿಂದ ಪ್ರಕೃತಿಯ ಸಂಯೋಗವಾಗಿ ಅಲ್ಲಿ ಪರಿಷತ್ ವರ್ಗಗಳು ಎಲ್ಲ ಬಂದು ಅಲ್ಲಿ ಗೊಂದಲವನ್ನು ಉತ್ಪಾದನೆ ಮಾಡಿ ಅವರವರೊಳಗೆ ಅದು ಸರಿಯಾಗಲಿಲ್ಲ. ಅವಾಗ ಎರಡನೇ ಅವತಾರ ತಾಳ ಜಲಚರ ಮತ್ತು ಭೂಚರ ಅವತಾರ, ಕೂರ್ಮ ಅವತಾರ ತಾಳ. ಮೂರನೇದು ಅಲ್ಲೂ ಸರಿಯಾಗಲಿಲ್ಲ. ಮೂರನೇ ಅವತಾರ ತಾಳದ ವರಾವತಾರ, ಭೂಮಿಯ ಮೇದಿನಿಯನ್ನೇ ಆ ಮಧುಕೈಟವರ ಮೇಧಸ್ಸಿನಿಂದ ಉತ್ಪನ್ನವಾದಂತಹ ವಸುಂಧರೆ, ಶ್ರೀಮನ್ನಾರಾಯಣನ ಹತನಾದಂತಹ ಮಧುಕೈಟವರ ದೇಹದ ಮೇಧಸ್ಸಿನಿಂದ ಉತ್ಪನ್ನವಾದಂತಹ ಮೇದಿನಿ ಈ ಭೂಮಿ ಬ್ರಹ್ಮವಿವರಿತ ಪುರಾಣದಲ್ಲಿ ವಿವರಿತವಾದದ್ದು. ಆ ಮೇದಿನಿಯನ್ನ ಉದ್ಧಾರ ಮಾಡಲಿಕ್ಕೆ ವರಾಹ ಅವತಾರ, ಪ್ರಾಣಿಯ ಅವತಾರ, ಜಲಚರ, ಭೂಜಲ, ಪ್ರಾಣಿ. ನಾಲ್ಕನೇ ಅವತಾರ ನರಸಿಂಹ ಅವತಾರ, ಅರ್ಧ ಪ್ರಾಣಿ ಅರ್ಧ ಮನುಷ್ಯ. ನಾಲ್ಕನೇ ಅವತಾರ. ಐದನೇ ಅವತಾರ ಕುಬ್ಜ ಬ್ರಾಹ್ಮಣರ ಅವತಾರ ಅಂತಾರೆ. ಯಾಕೆಂದ್ರೆ ಇಲ್ಲಿ ಬ್ರಾಹ್ಮಣ ಪದದ ವಿವೇಚನೆಯಲ್ಲಿ ಕೊಟ್ಟಿದ್ದಾರೆ. ಆ ಬ್ರಾಹ್ಮಣನ ಅವತಾರ ಅಲ್ಲಿಯೂ ಕೂಡ ಪ್ರತೀಯವಾದಂಥ ಗಲಭೆ ಉತ್ಪನ್ನವಾಯಿತು. ಹಾಗಾಗಿ ಕುಬ್ಜ ಬ್ರಾಹ್ಮಣನಲ್ಲ, ಎತ್ತರದ ಬ್ರಾಹ್ಮಣನ ಪರಶುರಾಮ ಅವತಾರ. ಬ್ರಾಹ್ಮಣನಾಗಿ ನಂತರ ಕ್ಷತ್ರಿಯನ ವಿಷ್ಣುವಿನ ಅವತಾರ ಪರಶುರಾಮ ಅವತಾರ. ಬ್ರಾಹ್ಮಣ ಯೋಗಿಯಲ್ಲಿ ಹೋಗ್ತದೆ. ನಂತರ ಕ್ಷತ್ರಿಯನ ಪೂರ್ತಿ ಕ್ಷತ್ರಿಯ ಅವತಾರವನ್ನು ರಾಮಾವತಾರದಿಂದ, ನಂತರ ಕೃಷ್ಣಾವತಾರ ಅಲ್ಲಿ ರಾಕ್ಷಸ ಯೋನಿಯಲ್ಲೇ ಹುಟ್ಟಿದ, ಯಾದವರ ಜೊತೆಲಿ ಬೆಳೆದ, ಪೂರ್ತಿ ಸಂಪೂರ್ಣವಾದಂಥ ರಾಜಕೀಯವಾದಂಥ ಜೈಲಲ್ಲೇ ಹುಟ್ಟದ್ದು, ಸೆರೆಮನೆಯಲ್ಲೇ ಹುಟ್ಟದ್ದು, ಬೆಳೆದದ್ದು ಮತ್ತೊಬ್ಬರ ಎರಡು ತಾಯಿಯನ್ನು. ಅಲ್ಲಿಯೂ ನಾವು ಗಮನಿಸಬೇಕಾದ, ಏಕೆಂದರೆ ಜರಾಸಂಧ, ಕಂಸ, ಬಾಣ, ಅನೇಕ ಮಂದಿ ರಾಕ್ಷಸರ 21 ಅಕ್ಷೋಹಿಣಿ ಸೇನೆಯನ್ನ
ಯಾದವರು ಅಂತೇಳಿ ಮಾಡಿಕೊಂಡು ಅವರು ಸಮುದ್ರ ಮಧ್ಯೆ ದ್ವಾರಕೆ ಅಂತೇಳಿ ಮಾಡಿ ಅಲ್ಲಿ ಇಟ್ಕೊಂಡು ಕೃಷ್ಣ ಬಲರಾಮರು ಓಡೋದು. 21 ಅಕ್ಷೋಹಿಣಿ ಸೇನೆ ಅವರನ್ನು ಹಿಂಬಾಲಿಸಿದ್ರು. 21 ಅಕ್ಷೋಹಿಣಿ ಸೇನೆಗೆ ಆಹಾರ ಕೊಡ್ಲಿಕ್ಕೆ ಆಗದೇನೆ ಕೇವಲ ತನ್ನ ಬೌದ್ಧಿಕವಾಗಿ ಇಡೀ ದೇಶವನ್ನ ಅಲ್ಲಿ ಮನುಷ್ಯನಾಗಿ ವಿಷ್ಣು ದ್ವಾಪರಾಯುಗದಲ್ಲಿ ಅವತಾರವನ್ನು ತಾಳಿ ಎಷ್ಟೋ 21 ಅಕ್ಷೋಹಿಣಿ ಸೇನೆಯನ್ನು ಕೃಷ್ಣ ಬಲರಾಮನ ಬೆನ್ನಟ್ಟದೆ. ಆಹಾರ ಇಲ್ಲದೇನೆ ಆನೆ ಪದಾಳುಗಳು ಅಶ್ವಗಳು ಎಲ್ಲ ಹೊಟ್ಟೆಗಿದ್ದೇನೆ ಕೆಲವು ಮಂದಿ ಒಂದು ದೂರಿಗಳು ಜಪ ಮಾಡ್ತಾರೆ. ಹೀಗೆ ರಾಜನಾಥ ಕೃಷ್ಣ ಅವತಾರ, ನಂತರ ಬುದ್ಧಾವತಾರ ಸರ್ವ ಸಂಘ ಪರಿತ್ಯಾಗ, ನಂತರ ಕಲ್ಕಿಯ ಅವತಾರ. ಈ ಅವತಾರಗಳಲ್ಲಿ 4 ಯುಗ. ಕೃತಯುಗದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಇಷ್ಟು ಅವತಾರ ಕೃತಯುಗದಲ್ಲಿ ನಡೆದಿದೆ. ತ್ರೇತಾಯುಗದಲ್ಲಿ ಪರಶುರಾಮ ಮತ್ತು ರಾಮನ ಅವತಾರ, ದ್ವಾಪರಾಯುಗದಲ್ಲಿ ಕೃಷ್ಣನ ಅವತಾರ, ಕಲಿಯುಗದಲ್ಲಿ ಬುದ್ಧಾವತಾರವಾಗಿದೆ. ಕಲ್ಕಿಯ ಅವತಾರವಾಗಬೇಕು. ಆ ಕಲ್ಕಿಯ ಅವತಾರವಾಗಬೇಕು ಆದರೆ ಅಲ್ಲಿ ಒಂದು ಘಟನೆ ನಡೀತಂತೆ. ಒಂದು ಕತೆ ಹೇಳಬೇಕಾಯ್ತು. ಕತೆ ಹೇಳಿದ್ರೆ ಏನು ತೊಂದರೆ ಇಲ್ಲ ಅಲ್ವ? ಯಾಕೆಂದ್ರೆ ಈಗಾಗಲೇ ತಾಯಿನು ಕತೆ ಅಂದ್ರೆ ಬೇರೆ ಕತೆ ಅಂದ್ರೆ ಇದು ಅಜ್ಜಿ ಕತೆ ಅಲ್ಲ. ಇದು ಈ ಹಿಂದೆ ನಡೆದಂತಹ ಕತೆ ಏನಪ್ಪ ಅಂದ್ರೆ ಪ್ರಕೃತಿಯ 5 ಅಂಶ ಉಪಾಂಶಗಳು ಅಂತ ಹೇಳಿದ್ನಲ್ವ, ಅದರಲ್ಲಿ ರಾಧೆ, ಗಂಗೆ, ತುಳಸಿ, ಸರಸ್ವತಿ ಇವರು ಪರಸ್ಪರ 2 ಜಡೆ ಸೇರುವುದಿಲ್ವಂತೆ. ಈಗ ಹಂಗಲ್ಲ, 3-4 ಜಡೆ ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ಜಗಳವಾದರೆ ಪರಸ್ಪರ ಶಾಪ ಕೊಟ್ಬಿಟ್ರು. ಸರಸ್ವತಿ ಸಾವಿತ್ರಿ ಅರ್ಥಾತ್ ಸರಸ್ವತಿ ಅಂಶ ಶಾಪ ಕೊಟ್ಟು ಯಾರಿಗೆ ಕೇಳಿದ್ರೆ ತುಳಸಿಗೆ ಮತ್ತು ಗಂಗೆಗೆ, ನೀನು ನದಿಯಾಗು, ನೀನು ವೃಕ್ಷಳಾಗು. ಅದು ಹಿನ್ನೆಲೆ ಹೇಳ್ತಾ ಹೋದ್ರೆ ಬಹಳ ಉದ್ದವಾಗ್ತದೆ. ನದಿಯಾಗು, ವೃಕ್ಷಳಾಗು ಅಂತ ಹೇಳಿ ಶಾಪ ಕೊಟ್ಟು. ಆಗ ಕೃಷ್ಣ ಪರಮಾತ್ಮನ ಹತ್ರ ಆ ಸರಸ್ವತಿ ಮತ್ತು ಗಂಗೆ ಕೇಳಿದ್ರೆ, ಕಲಿಯುಗದ 5000 ವರ್ಷದವರೆಗೆ ನೀವು ನದಿಯಾಗಿ ವೃಕ್ಷಳಾಗಿ ಅವತರಿಸು, 5000ರಿಂದ 10,000 ವರ್ಷದವರೆಗೆ ನೀವು ನನ್ನನ್ನು ಸೇರಿ ಗೋಲೋಕಕ್ಕೆ ಬಂದು ಅಂತ ಹೇಳಿ ಕೃಷ್ಣ ಅಲ್ಲಿ ವಿಶಾಪವನ್ನು ಕೊಡ್ತಾರೆ. ಈಗ ನೋಡಿ 5012ನೇ ವರ್ಷ ಕಲಿಯುಗ. ಈ ವೈವಸ್ವತ ಮನ್ವಂತರದಲ್ಲಿ ಕಳೆದದ್ದು 5012ನೇ ವರ್ಷ. ಈಗ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ತುಳಸಿಯ ಅಂಶ ಕಮ್ಮಿ ಆಗ್ತಾ ಇದೆ, ಆಕಾಶಗಂಗೆ ಕಮ್ಮಿ ಆಗಿದೆ. ಇನ್ನು 10,000ನೇ ವರ್ಷಕ್ಕೆ ಭೂಲೋಕದಲ್ಲಿ ತುಳಸಿನೇ ಇರೋದಿಲ್ಲ, ಗಂಗೆನೇ ಇರೋದಿಲ್ಲ. ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಬ್ರಹ್ಮವೈವರ್ತ ಪುರಾಣ ಇಲ್ಲಿದ್ದರೆ ನೋಡ್ಬೋದು, ಅದರೊಳಗಿದೆ. ಇದು ಕಲಿಯುಗದ 10,000ನೇ ವರ್ಷಕ್ಕೆ ಭೂಲೋಕದಲ್ಲಿ ಹರಿನಾಮ ಹೇಳುವಂಥದ್ದು ಇರೋದಿಲ್ಲವಂತೆ. 10,000ನೇ ವರ್ಷದಲ್ಲಿ ಮನುಷ್ಯನ ಆಯು ಪ್ರಮಾಣ ಇರೋದು 16,000 ವರ್ಷ. ಅದು 16 ವರ್ಷವನ್ನು 16,000 ಅಲ್ಲ, 16 ವರ್ಷ ಮನುಷ್ಯರ ಆಯು ಪ್ರಮಾಣ. ಅಂಗುಲ ಪ್ರಮಾಣದ ಪುರುಷರು, ಸ್ತ್ರೀಯರು 8ನೇ ವರ್ಷಕ್ಕೆ ರಜಸ್ವತಿಯಾಗಿದ್ದಾರೆ, ಮಕ್ಕಳನ್ನು ಹಡಿದ್ದಾರಂತೆ. 16 ವರ್ಷ ಪರಮಾಂಶ ಶ್ವಾಸಗಳು. ಆ ಸಂದರ್ಭದಲ್ಲಿ ವಿಷ್ಣು ಶ್ರೇಯಸ್ ಹೇಳುವಂತಹ ಬ್ರಾಹ್ಮಣನಿಗೆ ಕಲಿಕೆಯ ಅವತಾರ, ಕಲಿಕೆ ಹೇಳುವಂತಹ ಮಗ ಹುಟ್ಟಿ ಕುದುರೆಯ ಮೇಲೆ ಖಡ್ಗವನ್ನು ಹಿಡಿದು ಹುಟ್ಟಿ ಭೂಮಿಯಲ್ಲಿ ಇರುವಂತಹ ಅನ್ಯಾಯವನ್ನೆಲ್ಲ ಹೊಡೆದೋಡಿಸ್ತಾದಂತೆ. ಆ ನಂತರದಲ್ಲಿ ಮತ್ತು ಪುನಃ ಮತ್ತೊಂದು ಮನ್ವಂತರದ ಕೃತಿಯುಗ ಆರಂಭವಾಗುತ್ತದೆ. ನೋಡಿ, ಪ್ರಳಯ ಅಂತ ಹೇಳಿದ್ರಲ್ವ, ಪ್ರಳಯ ಕಲಿಯುಗದಲ್ಲಿ ಪ್ರಳಯ ಆಗುವುದಿಲ್ಲ ಅಂತ ಹೇಳಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಉಲ್ಲೇಖ ಇದೆ. ಪ್ರಳಯನೇ ಆಗುವುದಿಲ್ಲ, ಯಾಕೆಂದ್ರೆ ಭೂಮಿ ನಾಶವಾಗುವುದಿಲ್ಲ. ಮತ್ತು ಪುನಃ ಕೃತಯುಗ ಪ್ರಾರಂಭವಾಗುತ್ತದೆ. ಪ್ರಳಯ ಹೇಳುವಂತಹ ಅರ್ಥ
ನಾವು ಪ್ರಕೃತಿಯ ವಿಕೋಪಕ್ಕೆ ಪ್ರಳಯ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ನಾವು ಪ್ರಕೃತಿಯ ವಿಕೋಪ ಯಾವಾಗಲೂ ಹಾಗೇ ಆಗ್ತದೆ. ಎಲ್ಲೆಲ್ಲಿ ದುಷ್ಟ ಶಕ್ತಿಗಳು ಪ್ರಾಬಲ್ಯವನ್ನು ಹೊಂದುತ್ತವೆಯೋ ಅಲ್ಲೇ ಪ್ರಕೃತಿಯನ್ನೇ ನಾಶ ಮಾಡ್ತದೆ. ಈ ಪರಶುರಾಮ ಒಂದು ಉಕ್ತಿಯನ್ನು ಹೇಳಿದಾನೆ. ಏನ್ ಹೇಳಿದಾನೆ ಕೇಳಿದ್ರೆ, ಅಗ್ರತಃ ಚತುರೋ ವೇದಾಹ, ಒಂದು ಕಡೆಗೆ 4 ವೇದವಂತೆ ಪರಶುರಾಮ ಹೇಳಿದ ಮಾತು ಇಲ್ಲ. ಅಗ್ರತಃ ಚತುರೋ ವೇದಾಹ ಪೃಷ್ಠತಃ ಸ್ವಶರಂ ಧನು ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಯಾಕೆಂದ್ರೆ ನಾವು ನಮ್ಮ ಸಮಾಜವನ್ನು ನಡೆಸಿಕೊಡ್ಬೇಕು ಆದ್ರೆ ಪರಶುರಾಮನಾಗಿ ಆಗ್ಬೇಕು. ನಾವು ಶಿಕ್ಷಣ ಮಾಡಲಿಕ್ಕೆ ರೆಡಿ ಆಗಬೇಕು, ಪಾಲಿಸಲಿಕ್ಕೆ ರೆಡಿ ಆಗಬೇಕು. ಅಂತಹ ಒಂದು ಪರಿಸ್ಥಿತಿ ಈ ಕಲಿಯುಗದಲ್ಲಿ ಎಲ್ಲ ಮಾನವ ಜನಾಂಗಕ್ಕೆ ಬಂದರು. ಇವತ್ತು ನಾವು ಶಾಪಾದಪಿ ಶರಾದಪಿ ಬ್ರಾಹ್ಮಣರು ರೆಡಿ ಆಗಬೇಕು. ಯಾಕೆ ಅಂದರೆ ಬ್ರಾಹ್ಮಣರು ರೆಡಿ ಯಾಕೆ ಆಗಬೇಕು ಕೇಳಿದ್ರೆ, ಬ್ರಾಹ್ಮಣ ಹೇಳುವಂಥ ಪದವನ್ನು ಶಾಸ್ತ್ರದಲ್ಲಿ ಜಾತಿವಾಚಕವಾಗಿ ಉಪಯೋಗ ಮಾಡಿದೆ. ನಾವು ತಿಳ್ಕೊಳ್ಳೋದು ಜಾತಿವಾಚಕವಾಗಿ ತಿಳ್ಕೊಂಡಿದ್ದೇವೆ. ಯಾರಪ್ಪ ಬ್ರಾಹ್ಮಣ ಅಂದ್ರೆ ಯಾರು? ಏನಿದು ಬ್ರಾಹ್ಮಣ ಪದದ ವಿವೇಚನೆ? ಬ್ರಾಹ್ಮಣನಾಗಿ ಕ್ಷತ್ರಿಯನಾದ ಅಲ್ವಾ? ಈಗ ನೋಡು, ಪರಶುರಾಮನ ನೋಡು, ಬ್ರಾಹ್ಮಣ ಕ್ಷತ್ರಿಯನಾದ. ಈ ಬ್ರಾಹ್ಮಣ ಯಾರಿಗೆ ಹೇಳಬೇಕು, ಹೇಗೆ ಗುರುತಿಸಬೇಕು ಕೇಳಿದ್ರೆ, ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ನಮ್ಮ ಶಾಸ್ತ್ರದಲ್ಲಿ ಬಂದಂತಹದ್ದು ಜನ್ಮನ ಜಾಯಿತೆ ಶೂದ್ರ ಕರ್ಮಣ ದ್ವಿಯ ಉಚ್ಯತೆ ವೇದಾಧ್ಯಾಯಚಯೋ ವಿಪ್ರಹ ಬ್ರಹ್ಮಜ್ಞಾನಕ್ಕೆ ಬ್ರಾಹ್ಮಣ. ಇದು ಎಲ್ಲರೂ ತಿಳ್ಕೊಂಡಂತೆ. ಬ್ರಾಹ್ಮಣ ಅಂದ್ರೆ ಯಾರಪ್ಪ ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಬ್ರಾಹ್ಮಣ. ನೋಡಿ, ಬ್ರಾಹ್ಮಣರ ಸುದ್ದಿ ಹೇಳಿಕೊಳ್ಳೋದೇ ಕರೆಂಟ್ ಬಿಡ್ತಿದೆ. ಅರ್ಥ ಆಗ್ತದೆ. ಬ್ರಾಹ್ಮಣರ ಸುದ್ದಿ ಹೇಳಿಕೊಳ್ಳೆ ಹೋಗ್ತಾ ಇದ್ದಲ್ಲ, ಇವರು ಸಂದರ್ಭ ಆಗಿದೆ. ಕಲಿಯುಗದಲ್ಲಿ ಧರ್ಮ ಒಂದೇ ಪಾತ್ರ ಎತ್ಕೊಳ್ಳೋದು. ಪ್ರತಿಯೊಂದು 4 ಪಾತ್ರ ಎತ್ಕೊಂಡಿರ್ತದೆ. ಕಲಿಯುಗದಲ್ಲಿ ಒಂದೇ ಪಾತ್ರ ಎತ್ಕೊಳ್ಳೋದು. ಹಾಗಾಗಿ ಹೋಯ್ತು. ಅರ್ಥಾತ್ ಬೆಳಕು ಭಾರತದಲ್ಲಿ ಆ ಒಂದು ಬೆಳಕು ಬೇಕುಳಾದ್ರೆ ಬುದ್ಧಿಮಟ್ಟದಲ್ಲಿ ನಾವು ಹೊಂದಿರಬೇಕು. ಯಾವ ವ್ಯಕ್ತಿ ಬುದ್ಧಿ ಬ್ರಾಹ್ಮಣೋಸ್ಯ ಮುಖವಾಸಿ. ವಿರಾಟ ಪುರುಷನ ವರ್ಣನೆಯನ್ನು ಮಾಡಬೇಕಿದ್ರೆ ಕೇಳ್ತದೇನು? ನಾನು ಹೇಳ್ತಾ ಇರೋದು ಕೇಳೋದು, ಹಿಂದಿನಲ್ಲಿ ಕೇಳೋದು. ಆಗ್ತಾ ಇರಂತೆ. ಒಂದು ಕೆಲಸ ಮಾಡಿ, ನಾನೊಂದು ತಮಾಷೆ ಮಾಡ್ತೇನೆ. ನಾನು ಹೇಳೋದು ಮುಂದೆ ಕಡೆ ಕೇಳ್ತದೆ. ಆ ಕೇಳಿದವರೆಲ್ಲ ಕೇಳಿದ್ದು ಒಂದರಿಗೆ ಹೇಳ್ಬೋದು. ಬ್ರಾಹ್ಮಣೋಸ್ಯ ಮುಖವಾಸಿ. ಮುಖ ಮುಖ ಅಂದ್ರೆ ಏನು? ಮುಖ ಅಂದ್ರೆ ಕಂಠದಿಂದ ಮೇಲುಗಡೆ ಇರುವಂತಹ ಪ್ರದೇಶಕ್ಕೆ ಮುಖ ಅಂತ ಹೇಳ್ತಾರೆ. ಮುಖದಲ್ಲಿ ಏನಿದೆ? ಮುಖದ ಮೇಲೆ ತಲೆ ಇದೆ. ತಲೆ ಮೇಲೆ ಏನಿದೆ? ತಲೆ ಮೇಲೆ ಕೂದಲಿದೆ ಅಲ್ವಾ? ಸರ್ವೇಂದ್ರಿಯಾಣ ಶಿರ ಪ್ರಧಾನ ನಯನ ಪ್ರಧಾನ. ನಯನ ಅಂದ್ರೆ ಜ್ಞಾನ ಅಂತ ಅರ್ಥ. ಶಿರ ಅಂದ್ರೆ ಬುದ್ಧಿ ಅಂತ. ಜ್ಞಾನ ಬುದ್ಧಿ ಎರಡು ಬೇರೆ ಬೇರೆನೆ. ಪದ ನೋಡಿದ್ರೆ ಒಂದೇ ರೀತಿ ಇರಬಹುದು ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಜ್ಞಾನ ಬೇರೆ, ಬುದ್ಧಿ ಬೇರೆ. ಈಗ ಒಂದು ಕಣ್ಣು ಒಂದು ವಸ್ತುವನ್ನು ನೋಡಿ ಆ ವಸ್ತುವಿನ ಪರಿಜ್ಞಾನ ಬರಬೇಕಿದ್ರೆ 6 ಷಟ್ ಸನ್ನಿಕರ್ಷಿಗಳಾಗಬೇಕು. ಆ ಷಟ್ ಸನ್ನಿಕರ್ಷಿಗಳು ಬುದ್ಧಿಯಿಂದ ಆಗ್ತದೆ. ನಂತರ ವಸ್ತುವಿನ ಜ್ಞಾನದಿಂದ ಆಗ್ತದೆ. ಅರ್ಥಾತ್ ಷಟ್ ಸನ್ನಿಕರ್ಷ ಅಂದ್ರೆ ಕರ್ಮ ಮತ್ತೆ ತಿಳುವಳಿಕೆ. ಬ್ರಾಹ್ಮಣೋಸಿ ಮುಖಮಾಸಿ. ಬ್ರಾಹ್ಮಣೋಸಿ ಮುಖಮಾಸಿ ಅಂದ್ರೆ ಜ್ಞಾನೇಂದ್ರಿಯದಲ್ಲಿ ಯಾರು, ಅದರ ಮುಖದಲ್ಲಿ ಏನಿದೆ ಕೇಳಿದ್ರೆ ಜ್ಞಾನೇಂದ್ರಿಯವಿದೆ. ವಾಕ್ ಮಾತನಾಡುವಂತಹ ಒಂದು ಶಕ್ತಿ.
ವಾಸನೆಯನ್ನು ಗ್ರಹಿಸುವಂತಹ ಒಂದು ಶಕ್ತಿ, ಶಬ್ದವನ್ನು ಕೇಳುವಂತಹ ಒಂದು ಶಕ್ತಿ, ದೃಶ್ಯವನ್ನು ನೋಡುವಂತಹ ಒಂದು ಶಕ್ತಿ, ಅನುಭವ, ರುಚಿಯನ್ನು ನೋಡುವ ರಸನೇಂದ್ರಿಯ, ನಾಲಿಗೆ, ಸ್ಪರ್ಶ ಗುಣವುಳ್ಳಂತಹ ಚರ್ಮ, ಇವೆಲ್ಲ ಮುಖದಲ್ಲಿ. ಯಾರು ಜ್ಞಾನೇಂದ್ರಿಯದಲ್ಲಿ ಹೊಂದಿರ್ತಾರೋ, ಪ್ರಧಾನವಾಗಿರ್ತದೆಯೋ ಅವರಿಗೆ ಬ್ರಾಹ್ಮಣರು. ಜ್ಞಾನೇಂದ್ರಿಯ ಪ್ರಧಾನ, ಮುಖ ಪ್ರಧಾನ. ಅರ್ಥಾತ್ ಏನಪ್ಪ ಅಂದ್ರೆ ಬೌದ್ಧಿಕವಾಗಿ ಮುಂದುವರೆದವರು ಇವರು ಬ್ರಾಹ್ಮಣರು. ಅವ್ರ ಲಕ್ಷಣ ಬೇರೆ. ಯಾರಿಗೆ ಬ್ರಾಹ್ಮಣರು ಅಂತ ಹೇಳಬೇಕಿದ್ರೆ ಬೌದ್ಧಿಕವಾಗಿ ಮುಂದಿದ್ದವರು ಬ್ರಾಹ್ಮಣ. ಬಾಹುರಾಜ ಈಗ ವೇದದಲ್ಲಿ ಬರುವ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ, ಇದು ನಾವು ಪುರುಷ ಸೂಕ್ತದಲ್ಲಿ ಇದನ್ನು ವರ್ಣನೆ ಮಾಡ್ತಾ ಹೋದ್ರೆ ಸಹಸ್ರ ಶೀರ್ಷ ಪುರುಷ, ಸಶೀರ್ಷ ಪುರುಷ ಶತಶ ಅರ್ಥ ಏನಪ್ಪ? 1000 ತಲೆ ಉಳ್ಳಂತ ಪುರುಷ. ಸಹಸ್ರಾಕ್ಷ, ಅಕ್ಷ ಅಂದ್ರೆ ಕಣ್ಣು ಅಂತ ಅರ್ಥ. 1000 ಕಣ್ಣು ಉಳ್ಳಂತವ. ಸಹಸ್ರ ಪಾದ, 1000 ಪಾದ ಉಳ್ಳಂತವ. ಇದು ಯಾರ ಲಕ್ಷಣ? ವಿರಾಟ್ ಪುರುಷನ ಲಕ್ಷಣ. ವಿರಾಟ್ ಪುರುಷನ ಲಕ್ಷಣ ಅಂದ್ರೆ ಹೀಗೋ ಅಂದ್ರೆ ಸಹಸ್ರ ಶೀರ್ಷ ಪುರುಷ. ಎಷ್ಟು ತಲೆ? 1000 ತಲೆ.